ಅದಕ್ಕೆ ಪ್ರಮೋಷನ್ ಸಲುವಾಗಿ ನಾನು ಬಂದಿದ್ದೇನೆ. ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಸಂಬಂಧಿಕರೇ, ಆಮೇಲೆ ಫ್ರೆಂಡ್ಸ್ ಸರ್ಕಲ್ ಹಾಗೂ ಸರ್ಕಾರಿ ಕಚೇರಿಗಳಿಗೆ ಹಾಗೂ ಮಠಮಾನ್ಯಗಳಿಗೆ ಇನ್ನಿತರ ಹಲವಾರು ಕಚೇರಿಗಳಿಗೆ ಕೂಡ ನಾನು ಲೆಟರ್ ಬರೆಯುವ ಒಂದು ಹವ್ಯಾಸ ಇಟ್ಕೊಂಡಿದ್ದೀನಿ. ಪ್ರತಿ ವರ್ಷವೂ ಕೂಡ ನಾನು ಮಾಡ್ತಾಯಿದ್ದೀನಿ. ನಾನು ಸುಮಾರು ಮೊದಲ ವಿಡಿಯೋಗಳಲ್ಲಿ ನಾನು ನಿಮ್ಮ ತಿಳಿಸಿದ ಚಿರಪರಿಚಯ ಆಗಿದ್ದೀನಿ. ನನ್ನ ಹೆಸರು ಬಸವರಾಜ್ ಬಾಡ್ಗಿ, ಬನಹಟ್ಟಿ ಶಿಕ್ಷಕರು ಇದ್ದು ಸುಮಾರು ಇವತ್ತಿಗೆ 2026ನೇ ಇಸ್ವಿಗೆ ಸುಮಾರು 37 ವರ್ಷಗಳಾಯಿತು ನಾನು ಲೆಟರ್ ಬರೆಯುವಂಥ ಹವ್ಯಾಸ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಒಂದು ಹವ್ಯಾಸ ತಮ್ಮಲ್ಲಿ ಕೂಡ ಬೆಳೆಸೋಬೇಕಂತ ನಾನು ತಮ್ಮಲ್ಲಿ ಕೂಡ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ತಾವು ಈ ಒಂದು ಓದುವ ಬರೆಯುವ ಹವ್ಯಾಸವನ್ನು ಎಲ್ಲರೂ ಇಟ್ಕೊಳ್ರಿ. ಈ ಒಂದು ಒಳ್ಳೆಯ ಈ ಒಂದು ಬರೆಯುವ ಬರವಣಿಗೆ ಅನ್ನುವಂಥದ್ದು ಭಾಳ ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಒಂದು ಇದೊಂದು ಸಂಗತಿ, ಇದೊಂದು ರೂಢಿ. ಈ ಹವ್ಯಾಸ ಬೆಳೆದ್ರಿಂದ ಮನುಷ್ಯಗೆ ನೆಮ್ಮದಿ, ತೃಪ್ತಿ, ಪ್ರೀತಿ, ವಾತ್ಸಲ್ಯ ಇವು ಮನುಷ್ಯಗೆ ನೆಮ್ಮದಿ ಸಿಗ್ತೈತಿ. ಅದಕ್ಕಲ್ಲದೆ ಇನ್ನೊಬ್ಬರಿಗೆ ನಾವು ವಿಶ್ ಮಾಡುವಂಥ ಒಂದು ಹವ್ಯಾಸ ಬೆಳೆಯುವಂಥ ನಮ್ಮನೆ ಒಂದು ಮನೋಭಾವ ಬರ್ತೈತಿ ಅನ್ನೋ ದೃಷ್ಟಿಯಿಂದ ಈ ಒಂದು ಇನ್ನೂ 2 ತಿಂಗಳಿದೆ. ಈಗ ಎಲ್ಲ ಆಲ್ರೆಡಿ ರೆಡಿ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಸುಮಾರು ಲೆಟರ್ಗಳನ್ನು ಬರೀಬೇಕಾದ್ರೆ ಟೈಮ್ ಬೇಕಾಗತ್ತೆ. ನಾನು ಫ್ರೀ ಇರೋಂಗಿಲ್ಲ. ಯಾಕೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಮತ್ತು ಆಮೇಲೆ ಬೇರೆ ಇನ್ನಿತರ ಕೆಲಸಗಳಲ್ಲಿ ಅವನ್ನೆಲ್ಲ ಕೆಲಸ ಮಾಡಿಕೊಂಡು ಇದಕ್ಕೆ